ಹೌದು, BR ಪಾಟೀಲ್ ಅವರು ಮಾಡಿದಂಥ ಆರೋಪಕ್ಕೆ ಪುಷ್ಟಿ ನೀಡುವಂತೆ ಆಳಂದ ಕ್ಷೇತ್ರದ ಮನೆ ಹಂಚಿಕೆಯ ಸಂದರ್ಭದಲ್ಲಿ ಆಗಿರುವಂಥ ಕೆಲ ಮಾತುಕತೆಗಳು, ಆ ವಿಡಿಯೋಗಳು ವೈರಲ್ ಆಗ್ತಾ ಇದೆ. 10,000 ರೂಪಾಯಿ ಲಂಚ ಕೊಟ್ಟಿರುವಂಥ ವಿಚಾರವಾಗಿಯೂ ಕೂಡ ಅಲ್ಲಿ ಗ್ರಾಮಸ್ಥರು ಕೆಲವರು ಮಾತನಾಡಿದ್ದಾರೆ. ಈ ಎಲ್ಲ ವಿಚಾರಗಳು ಕೂಡ BR ಪಾಟೀಲ್ ಅವರು ಮಾಡಿದಂಥ ಆರೋಪಕ್ಕೆ ಪುಷ್ಟಿ ನೀಡ್ತಾ ಇವೆ. ಹಾಗಾದ್ರೆ ವಸತಿ ಇಲಾಖೆಗೆ ಸಂಬಂಧಪಟ್ಟ ಹಾಗಿನ ಅವ್ರು ಮಾಡಿದಂಥ ಆರೋಪದ ಮುಂದುವರೆದ ಭಾಗ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ, ಬನ್ನಿ ರಿಪೋರ್ಟ್ ನೋಡ್ಕೊಂಬೋಣ. ಕಾಂಗ್ರೆಸ್ ಪಾಳಯದಲ್ಲಿ ಪಾಟೀಲ್ ಆಡಿಯೋ ಸಂಚಲನ. राजीव गांधी हाउसिंग कॉर्पोरेशन में जो लोग जाके पैसा देते हैं उनको घर मिला है. हो रहा है क्या, धंधा हो रहा है क्या? ನಾನು ಏನು ಹೇಳಬೇಕೋ ಹೇಳಿದ್ದೀನಿ ಎಂದ BR ಪಾಟೀಲ್. ನಾನು ಏನು ಹೇಳಬೇಕಾದನ್ನೆಲ್ಲ ಮಾಧ್ಯಮ ಕೇಳಿದ್ದೀನಿ, ಇದಕ್ಕಿಂತ ಹೆಚ್ಚಿಗೆ ಹೇಳೋದಿಲ್ಲ. ಆಡಿಯೋ ವಿಡಿಯೋ ಎಲ್ಲ ಸುಳ್ಳು ಎಂದು DKC ಗದ್ದು. ಅವೆಲ್ಲ ಸುಮ್ಮನೆ ಸುಳ್ಳ್ರಿ, ಯಾರೋ ಒಬ್ಬ ಹೇಳ್ಬಿಟ್ರೆ ಆಗೋಗ್ತದ. ನಾನು ಬ್ಲಾಕ್ ಮೇಲ್ ಮಾಡಿ ಮಂತ್ರಿಯಾಗಿ ಅಧಿಕಾರಕ್ಕೋಸ್ಕರ ರೈಸೆಲ್ಲ ಸೋಲ್ತಿರಲಿಲ್ಲ. BR ಪಾಟೀಲ್ ಅವ್ರನ್ನ ಬೆದರಿಸತಕ್ಕಂತ ಕೆಲಸನೂ ಕೂಡ ಆಗ್ತಾ ಇದೆ. ಮನಿ ಕೊಟ್ರೆ ಮನೆ ಜಗಜ್ಜಾಹಿರ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಮನಿ ಕೊಡಿ ಖಚಿತ, ಮನಿ ಪಡಿ ಉಚಿತ. ಲಂಚಾವತಾರ. ಸರ್ಕಾರದ ವಸತಿ ಯೋಜನೆಯಲ್ಲೇ ಲಂಚಾವತಾರ ನಡೆದಿರೋ ಬಗ್ಗೆ ಸ್ವತಃ ಕಾಂಗ್ರೆಸ್ ಶಾಸಕರೇ ಗಂಭೀರ ಆರೋಪ ಮಾಡಿರೋದು ಕಾಂಗ್ರೆಸ್ ಪಾಳಯದಲ್ಲಿ ಸಂಚಲನ ಸೃಷ್ಟಿಸಿದೆ. ವಸತಿ ಸಚಿವ ಜಮೀರ್ ಆಪ್ತ ಕಾರ್ಯದರ್ಶಿ ಜೊತೆಗಿನ ಸಂಭಾಷಣೆ ವೇಳೆ ಲಂಚ ಪಡೆದು ಮನೆ ವಿತರಿಸಲಾಗಿದೆ ಅಂತ ನೇರವಾಗಿಯೇ ಆರೋಪ ಮಾಡಿದ್ದಾರೆ. ತಮ್ಮದೇ ಕ್ಷೇತ್ರದಲ್ಲಿ ಮನೆಗಳ ಹಂಚಿಕೆಗೆ ಲಂಚ ಪಡೆಯಲಾಗಿದೆ ಅಂದಿರೋದು ತೀವ್ರ ರಾಜಕೀಯ ಜಟಾಪಟಿಗೂ ಕಾರಣವಾಗಿದೆ. राजीव गांधी हाउसिंग कॉर्पोरेशन में जो लोग जाके पैसा देते हैं उनको घर मिला है. ये हो रहा है क्या, धंधा हो रहा है क्या? जो मेरा लेटर भेजा था वो नहीं हुआ, वही लेटर ग्राम पंचायत के चेयरमैन मेरे पास से लेके गए और पैसा दे के लेके आए घर मकान. अब हमारी इज्जत क्या रहेगा? CM DCM ನನ್ನ ಕರೆದಿಲ್ಲ ಎಂದ BR ಪಾಟೀಲ್. ನಾನು ಹೇಳಬೇಕಿರೋದು ಎಲ್ಲವನ್ನೂ ಹೇಳಿದ್ದೇನೆ. CM DCM ನನ್ನ ಕರೆದಿಲ್ಲ, ಕರೆದ್ರೆ ಹೋಗ್ತೀನಿ ಅಂತ ಕಾಂಗ್ರೆಸ್ ಶಾಸಕ BR ಪಾಟೀಲ್ ಹೇಳಿದ್ದಾರೆ. ನನ್ನ ಆರೋಪ ಸರಿಯಾಗೇ ಇದೆ ಅನ್ನೋ ಅರ್ಥದಲ್ಲೇ ಮಾತನಾಡಿದ್ದಾರೆ. ನಾನು ಏನು ಹೇಳಬೇಕಾದನ್ನೆಲ್ಲ ಮಾಧ್ಯಮ ಕೇಳಿದ್ದೀನಿ, ಇದಕ್ಕಿಂತ ಹೆಚ್ಚಿಗೆ ಹೇಳೋದಿಲ್ಲ. CM ಕರೆದ್ರೆ ಹೋಗಿ ಮಾತಾಡ್ತೀನಿ, ಕರೆದಿಲ್ಲ. ಅಥವಾ DK ಶಿವಕುಮಾರು ಕರೆದಿಲ್ಲ, ಇಲ್ಲ ಮಾತಾಡ್ತೀನಿ. ನನಗಂತೂ ಬರಲೇ ಅದು ಮಾಡೋಕ್ಕೆ, ರೆಕಾರ್ಡ್ ಮಾಡೋಕ್ಕೂ ಬರಲ್ಲ, ಇನ್ನೂ ತನಕ ಒಂದನ್ನು ಫೋಟೋ ಹೊಡೆದಿಲ್ಲ. ಮೊನ್ನೆ 3 ದಿವಸ ಹಿಂದೆ. ಈಗ ಎಂತಿಂಥ ವಿಷಯಗಳು ಲೀಕ್ ಆಗ್ತವೆ, ಅದಕ್ಕೆಲ್ಲ ಏನು ಟೆಕ್ನಾಲಜಿ ಬಂದಿದ್ದವು ಏನೋ ಗೊತ್ತಿಲ್ಲ. ಬಾಜುನೇ ಕೂತಿರ್ತಾರೆ, ನಮಗೆಲ್ಲ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ನಾನು ಬ್ಲಾಕ್ ಮೇಲ್ ಮಾಡಿ ಮಂತ್ರಿ ಆದವನಲ್ಲ. ಲಂಚ ಆರೋಪಕ್ಕೆ ಟೀಕೆ ಮಾಡ್ತಿರೋರಿಗೆ BRP ಉತ್ತರ. ಇದಿಷ್ಟೇ ಅಲ್ಲ, ನಾನು ಬ್ಲಾಕ್ ಮೇಲ್ ಮಾಡಿ ಮಂತ್ರಿ ಆದವನಲ್ಲ. ಈ ಹಿಂದೆ ಸಾಕಷ್ಟು ಹೋರಾಟ ಮಾಡಿದ್ದೀನಿ ಅಂತ ಕಾಂಗ್ರೆಸ್ ಶಾಸಕ BR ಪಾಟೀಲ್ ಟೀಕೆ ಮಾಡ್ತಿರೋರಿಗೆ ತಿರುಗೇಟು ಕೊಟ್ಟಿದ್ದಾರೆ. ನಾನು ಬ್ಲ್ಯಾಕ್ ಮೇಲ್ ಮಾಡಿ ಮಂತ್ರಿಯಾಗಿ ಅಧಿಕಾರಕ್ಕೋಸ್ಕರ ರೈಸೆಲ್ಲ ಸೋಲ್ತಿರಲಿಲ್ಲ. ನಾನು ಇದು ಒಂದೇ ಅಲ್ಲ, ನಾನು ಎಲ್ಲ ಹೋರಾಟದಲ್ಲಿ ಇವತ್ತು ಹೋಗ್ತಾ ಇದ್ದೀನಿ. ರೈತರ ಹೋರಾಟದಲ್ಲಿ ಹೋಗ್ತೀನಿ, ಪರಿಸರವಾದಿ ಹೋರಾಟಗಳಲ್ಲಿ ಹೋಗ್ತೀನಿ, ಕಾರ್ಮಿಕ ಹೋರಾಟದಲ್ಲಿ ಹೋಗ್ತೀನಿ. BR ಪಾಟೀಲ್ ಆಡಿಯೋ ಬಾಂಬ್ಗೆ ಮತ್ತೊಂದು ಸಾಕ್ಷಿ. ಹಣ ಕೊಟ್ಟವರಿಗೆ ಮನೆ ಎಂದು ಸಭೆಯಲ್ಲೇ ಆಕ್ರೋಶ. ಇನ್ನು ಶಾಸಕ BR ಪಾಟೀಲ್ ಆಡಿಯೋ ಬಾಂಬ್ಗೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ. ಸ್ವಕ್ಷೇತ್ರ ಆಳಂದದ ದಂಗಾಪುರ ಗ್ರಾಮ ಪಂಚಾಯಿತಿ ಸಭೆಯಲ್ಲೇ ಹಣ ಕೊಟ್ಟವರಿಗೆ ಮಾತ್ರ ಮನೆ ಹಂಚಿಕೆ ಅಂತ ಆಕ್ರೋಶ ಹೊರಹಾಕಿರೋ ವಿಡಿಯೋ ಸಿಕ್ಕಿದೆ. ಇನ್ನು 10,000 ಹಣ ಕೊಟ್ಟ ಬಗ್ಗೆ ಗ್ರಾಮಸ್ಥ ಹೇಳಿರೋದು ವೈರಲ್ ಆಗಿದೆ. $17 ಕೋಟಿ ಹಣ ಬಂದಿರೋ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಕಾಂಗ್ರೆಸ್ ಶಾಸಕ BR ಪಾಟೀಲ್ ಮತ್ತೊಂದು ಆರೋಪ. ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತ ಇಲಾಖೆಯಿಂದ 17 ಕೋಟಿ ಬಂದಿದೆ, ಆದರೆ ಇದರ ಬಗ್ಗೆ ನನಗೆ ಮಾಹಿತಿಯೇ ಬಂದಿಲ್ಲ. ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಗೂ ನನ್ನ ಕರೆದಿಲ್ಲ ಅಂತ ಶಾಸಕ BR ಪಾಟೀಲ್ ಮತ್ತೊಂದು ಆರೋಪ ಮಾಡಿದ್ದಾರೆ. ಈಗ ನಂದು 17 ಕೋಟಿ ರೂಪಾಯಿ ನನ್ನ ಕ್ಷೇತ್ರಕ್ಕೆ ಮೈನಾರಿಟಿ ಫಂಡ್ ಎಲ್ಲ ಬಂದಿದೆ. ಒಂದು ವಸತಿ ಶಾಲೆ, ಕಾಂಪೌಂಡು ಮತ್ತು ಕೋಣೆಗಳು. ನನಗೆ ಗೊತ್ತೇ ಇಲ್ಲ. ನನಗೆ ಗುದ್ಲಿ ಪೂಜೆ ಮಾಡೋಕ್ಕೆ ಡಿಪಾರ್ಟ್ಮೆಂಟ್ ಕರೆದೇ ಇಲ್ಲ. ಅಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ, ಕಟ್ಟಡ ಶುರು ಆಗಿದೆ. ನನಗೆ ಗೊತ್ತಿಲ್ಲ ಒಬ್ಬ ಶಾಸಕನಾಗಿ. ಇನ್ನು DCM DK ಶಿವಕುಮಾರ್ ಮಾತನಾಡಿ ಆಡಿಯೋ ವಿಡಿಯೋ ಎಲ್ಲವೂ ಸುಳ್ಳು ಅಂತ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಅವೆಲ್ಲ ಸುಮ್ಮನೆ ಸುಳ್ಳ್ರಿ, ಯಾರೋ ಒಬ್ಬ ಹೇಳ್ಬಿಟ್ರೆ ಆಗೋಗ್ತದ. ಈಗ ನಾನಾಗ್ಲಿ ನೀವು ಯಾರೊಬ್ರು ಕೇಳಿ ಗ್ರಾಮ ಸಭೆಯಲ್ಲಿ ಹೆಂಗ್ರಿ ಕೊಟ್ಬಿಡಕ್ಕಾಗ್ತದೆ? ಗ್ರಾಮ ಸಭೆಯಲ್ಲಿ ತೀರ್ಮಾನ ಮಾಡೋರು ಯಾರು?
ಪಂಚಾಯತಿಯವರೇ, ಮುನ್ಸಿಪಾಲ್ಟಿ ತೀರ್ಮಾನ ಮಾಡೋರು ಮುನ್ಸಿಪಾಲ್ಟಿಯವರು. ಮಂತ್ರಿಗೂ ಸರ್ಕಾರಕ್ಕೂ ಏನು ವ್ಯತ್ಯಾಸ ಇದೆ? ಅವೆಲ್ಲ ಸುಳ್ಳು, ಅವೆಲ್ಲ ಯಾವುದೋ ಒಂದು ಇದಕ್ಕಾಗಿ ಮಾಡಿದ್ದಾರೆ. ಆ ಥರ ಆಗಿಲ್ಲ. ಪಾಪ BR ಪಾಟೀಲ್ ಅವ್ರಿಗೆ ಫುಲ್ ಮಾಹಿತಿ ಗೊತ್ತಿದೆಯಲ್ಲ, ನನಗೆ ಗೊತ್ತಿಲ್ಲ. ನಾನು ಅವ್ರ ಹತ್ರ ಮಾತಾಡ್ತೀನಿ. ಮನೆ ಕೊಟ್ರೆ ಮನೆಯ ಭಾಗ್ಯ ಎಂದು ಬಿಜೆಪಿಯಿಂದ ಟೀಕೆ. BR ಪಾಟೀಲ್ ಆರೋಪವನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಟೀಕಿಸಿದೆ. ಮನೆ ಕೊಟ್ರೆ ಮನೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. BR ಪಾಟೀಲ್ ಅವ್ರನ್ನ ಇವತ್ತು ಆಡಳಿತ ಪಕ್ಷದವರೇ ಯಾಕೆ ಹೀಗೆ ಮಾತಾಡ್ತಿದ್ರಿ ಅಂತ ಹೇಳಿ ಎಲ್ಲೊಂದ್ ಕಡೆ ಬೆದರಿಸ್ತಕ್ಕಂಥ ಕೆಲಸನೂ ಕೂಡ ಆಗ್ತಾ ಇದೆ. ಹೌಸಿಂಗ್ ಬೋರ್ಡ್ ಹೊಸ ಸ್ಲೋಗನ್ ಅಂದ್ರೆ ಮನಿ ಕೊಟ್ರೆ ಮನೆ ಅನ್ನೋ ಹೊಸ ಸ್ಲೋಗನ್ ಅನ್ನ ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು. ಟಿಪ್ಪುವಿನ ವಂಶಜರ ತರ ಏನು ಕರ್ನಾಟಕ ಸರ್ಕಾರ ಆಗ್ಬಿಟ್ಟಿದೆ. ಅವರು ವಸತಿ ಯೋಜನೆಗೆ ಮೊನ್ನೆ ಮುಸ್ಲಿಮರಿಗೆ 15% ಮೀಸಲಾತಿಯನ್ನ ಕೊಟ್ಟರು. ಸಿಎಂ ಸಿದ್ದರಾಮಯ್ಯ ಎಲ್ಲವನ್ನೂ ಕಣ್ಮುಚ್ಕೊಂಡು ನೋಡ್ತಿದ್ದಾರೆ ಅಂತ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ಆಕ್ರೋಶ ಹೊರ ಹಾಕಿದ್ರು. ಆತಂಕ ಪಡೋದು ಬೇರೆ, ಅದೇನು ಆಶ್ಚರ್ಯ ಏನಿಲ್ಲ, ಜಗಜ್ಜಾಹಿರ ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಹಲವಾರು ಇಲಾಖೆಯಲ್ಲಿ ದುಡ್ಡನ್ನು ರಿಲೀಸ್ ಮಾಡಿಸ್ಕೋಬೇಕಾದ್ರೆ ಶಾಸಕರು ಅವ್ರು ಹೇಳ್ತಾರೆ, ಕೆಲವರು ಇದ್ದಾರೆ ಅದೇ ಜನ, ನಿಮ್ದೊಂದು ಲೆಟರ್ ಕೊಡಿ ಸರ್ ಸಾಕು, ನಾವು ದುಡ್ಡು ತಗೊಂಬರ್ತೀವಿ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ. ಈಗ ಏನಂತಂದ್ರೆ ದುಡ್ಡು ಕೊಡಿ, ಮನೆ ಬಿಡಿ, ಮನೆ ಪಡಿ. ಈ ಸರ್ಕಾರದ ಹೊಸ ಸ್ಲೋಗನ್ ಇದೆ. ಹೇಳಿದ್ರಲ್ಲ, ಖಚಿತ ಉಚಿತ, ಏನದು ಖಚಿತ ಉಚಿತ ನಿಶ್ಚಿತ. ಇದು ಹಂಗೆ ಇದೆ. ಮನೆ ಕೊಡಿ ಖಚಿತ, ಇದು ಮನಿ ಕೊಡಿ, ಇಂಗ್ಲಿಷ್ ಮನಿ ಕೊಡಿ ಖಚಿತ, ಮನಿ ಪಡಿ ಉಚಿತ. ಸರ್ಕಾರ ಇದನ್ನು ತನಿಖೆಗೊಳಪಡಿಸಿ, ನೀವು ಈ ಆಡಿಯೋವನ್ನು ತನಿಖೆಗೊಳಪಡಿಸಿ. ಬೇರೆ ಬೇರೆ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಬಂದಾಗ ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದನ್ನು ತನಿಖೆ ಮಾಡ್ಲಿಕ್ಕೆ ಬರುತ್ತೆ. ಒಂದು ಭ್ರಷ್ಟಾಚಾರದ ವಿಷಯವನ್ನು ಪ್ರಕಟ ಮಾಡಿದಾಗ ಯಾಕೆ ತನಿಖೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ? ಮತ್ತು BR ಪಾಟೀಲ್ ಸ್ವತಃ ಹೇಳಿದರೆ ತನಿಖೆ ಮಾಡಲಿ, ನಾನೇ ಹೇಳಿದ್ದು ಅಂತ ಹೇಳಿದ್ದಾರೆ. ಅದನ್ನು ಹೇಳಲಿಕ್ಕೆ ತಯಾರಿಲ್ಲ. ಇವತ್ತು ಎಲ್ಲ ಇಲಾಖೆಯಲ್ಲಿ 60% ಭ್ರಷ್ಟಾಚಾರವನ್ನು ಸ್ವತಃ ಮುಖ್ಯಮಂತ್ರಿಗಳೇ ಕಣ್ಮುಚ್ಚಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಧೃತರಾಷ್ಟ್ರನ ರೀತಿಯಲ್ಲಿ ಭ್ರಷ್ಟಾಚಾರವನ್ನು ಇವತ್ತು ಕಣ್ಮುಚ್ಚಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕರಿಂದಲೇ ಲಂಚ ಆರೋಪ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಇದುವರೆಗೂ ಸಿಎಂ DCM ರನ್ನ ಭೇಟಿಯಾಗದ BR ಪಾಟೀಲ್ ಮುಂದೆ ಭೇಟಿ ಆಗ್ತೀನಿ ಅಂದಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, TV9.